ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನನ್ನ ಇನ್ನೊಂದು ವ್ಲಾಗ್ಗೆ ನಿಮ್ಮೆಲ್ಲರನ್ನೂ ಖುಷಿಯಾಗಿ ವೆಲ್ಕಮ್ ಮಾಡ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಇವತ್ತು ಕಂಪ್ಲೀಟಾಗಿ ನಾನು ನಿಮಗೆ ಮೈಸೂರನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ದಸರಾ ಟೈಮಲ್ಲಿ ಎಷ್ಟು ಅದ್ಧೂರಿಯಾಗಿ ಅಲಂಕಾರವಾಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರೋಣ. ಫಸ್ಟಿಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಹ್ಯಾಪಿ ದಸರಾ ಹಬ್ಬದ ಶುಭಾಶಯಗಳು ಅಂತ ಹೇಳಿ ಒಂದು ದೊಡ್ಡದಾಗಿ ಬೋರ್ಡ್ ಕಾಣಿಸ್ಕೊಳ್ಳುತ್ತೆ. ಕಂಪ್ಲೀಟ್ ಮೈಸೂರು ಇದೇ ಥರ ಲೈಟಿಂಗ್ಸಿಂದ ಮಾಡಿದ್ರು ಅಂತ ಹೇಳ್ಬೋದು. ತುಂಬಾ ಸಖತ್ತಾಗಿತ್ತು. ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಸೈಡ್ ನಮಗೆ ರೋಡಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ನಿಂತ್ಕೊಂಡಿದ್ರು. ಯಾಕೆ ನಿಂತ್ಕೊಂಡಿದ್ದಾರೆ ಇವರೆಲ್ಲ ಅಂತ ಹೇಳಿ ಕೇಳಿದಾಗ ಡ್ರೋನ್ ಶೋ ನಡೆಯುತ್ತೆ ಇವಾಗ ಇನ್ನೊಂದು 5 ಮಿನಿಟ್ಸಲ್ಲಿ ಅಂತ ಹೇಳಿದರು. ಸೊ ನಾವು ಕೂಡ ಅದನ್ನು ನೋಡೋದಕ್ಕೆ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ವಿ. ಹಾಗಾಗಿ ನಾವು ಕೂಡ ಅಲ್ಲೇ ಸೈಡಲ್ಲಿ ಕಾರ್ನ ಪಾರ್ಕ್ ಮಾಡಿಕೊಂಡು ಡ್ರೋನ್ ಶೋನ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಒಂದು 15 to 20 ಮಿನಿಟ್ಸ್ ಡ್ರೋನ್ ಶೋ ನಡೀತಾ ಇತ್ತು. ತುಂಬಾ ಸಖತ್ತಾಗಿ ನಿಜವಾಗ್ಲೂ ತುಂಬ ಅಮೇಝಿಂಗ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಆ ಒಂದು ಡ್ರೋನ್ ಶೋನ ನಡೆಸ್ಕೊಡ್ತಾರೆ ಅಂದರೆ ಲಿಟ್ರಲಿ ಹ್ಯಾಟ್ಸ್ ಆಫ್ ಅವರಿಗೆ. ಹೋದ ವರ್ಷ ಎಲ್ಲ 1500 ಡ್ರೋನ್ಗಳಿಂದ ಡ್ರೋನ್ ಶೋನ ಮಾಡಿದರು. ಬಟ್ ಈ ವರ್ಷ 3000 ಡ್ರೋನ್ಗಳನ್ನು ಬಳಸ್ಕೊಂಡು ಡ್ರೋನ್ ಶೋನ ಮಾಡಿದ್ದಾರೆ. ಒಂದು ಡ್ರೋನ್ ಶೋಗೆ ಅವಾರ್ಡ್ ಕೂಡ ಬಂದಿದೆ. ನಿಜವಾಗ್ಲೂ ಅದನ್ನು ಆಪ್ರೇಟಿಂಗ್ ಮಾಡೋರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಎಷ್ಟು ನೀಟಾಗಿ ಯಾವ ಪಿಕ್ಚರ್ ತೋರಿಸಿದ್ರು ಕೂಡ ನೀಟಾಗಿ ತುಂಬಾ ಕ್ಲಿಯರಾಗಿ ಕಾಣೋ ಥರ ಮಾಡಿದರು. ನಿಜವಾಗ್ಲೂ ಅದು ತುಂಬಾ ಎಫರ್ಟ್ ಹಾಕಿ ಮಾಡಿರ್ತಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಶೋ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ಸುತ್ತೂರು ಮಠಕ್ಕೆ ಬಂದ್ವಿ. ಮೈಸೂರಿನಲ್ಲಿರುವಂತಹ ಸುತ್ತೂರು ಮಠ ನಿಮಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ದಾರಿನಲ್ಲಿದೆ. ತುಂಬಾ ಚೆನ್ನಾಗಿದೆ. ವಿಶಾಲವಾಗಿರುವಂತಹ ಪ್ರದೇಶದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ರೀತಿ ನೋಡೋದಕ್ಕೆ ರೆಸಾರ್ಟ್ ಥರನೇ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ಮೈಸೂರಿಂದ 25 ಕಿಲೋಮೀಟರ್ಸ್ ಇನ್ನೊಂದು ಸುತ್ತೂರು ಮಠ ಅಂತ ಹೇಳಿ ಬರುತ್ತೆ, ಅಲ್ಲಿ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಯೂಶ್ವಲಿ ಹೊರಗಿನವರಿಗೆಲ್ಲ ಅಲ್ಲಿ ರೂಮ್ನ ಕೊಡೋದಿಲ್ಲ. ಸೊ ನಾವು ಮುಂಚೆಯಿಂದನೂ ಪರಿಚಯ. ಸೊ ನಮ್ಮ ತಮ್ಮ ಅವರೆಲ್ಲ ಅಲ್ಲೇ ಇರೋದು. ಸೊ ಹಂಗಾಗಿ ಅಲ್ಲಿ ನಾವು 20 ಡೇಸ್ ಬ್ಯಾಕೆ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ನೈಟ್ ಹೋಗಿ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಬೆಳಿಗ್ಗೆ ಮತ್ತೆ ನಮ್ಮ ಜರ್ನಿ ಮಾಡ್ತಾ ಇದ್ದೀನಿ. ಸೊ ಫ್ರೆಶ್ ಅಪ್ ಆಗಿ ಇವಾಗ ದಸರಾ ನೋಡೋದಕ್ಕೆ ಅಂತ ಹೇಳಿ ಹೊರಡಬೇಕು. ಟಿಫಿನ್ ಮಾಡಿಕೊಂಡು ಹೋಗಬೇಕು. ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದೀನಿ ಹೇಗಿರುತ್ತೆ ಏನು ಅಂತ ಹೇಳಿ. ಸೊ ಬನ್ನಿ ನಿಮಗೂ ಕೂಡ ಮೈಸೂರು ದಸರಾ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಎಷ್ಟು ಪೀಸ್ಫುಲ್ ಆಗಿದೆ ಈ ಸುತ್ತೂರು ಮಠ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಪೀಸ್ಫುಲ್ಲಾಗಿ ನೋಡಿ, ಯಾರೂ ಇಲ್ಲ, ಇಷ್ಟು ದೊಡ್ಡ ಸ್ಪೇಸ್, ಯಾರೂ ಇಲ್ಲ, ಎಷ್ಟು ಸೈಲೆಂಟ್ ಆಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಬನ್ನಿ ಮೈಸೂರು ದಸರಾ ಹೇಗಿರುತ್ತೆ ಅಂತ ಹೇಳಿ ನೋಡ್ಕೊಂಡು ಬನ್ನಿ ಇವತ್ತು. ಸೊ ಸೆಕೆಂಡ್ ಡೇಯಿಂದ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಡೇ ಬರೋವಾಗಲೇ ನಾವು ಮೇಲುಕೋಟೆ ಮತ್ತು ಶ್ರೀರಂಗಪಟ್ಟಣ ಎಲ್ಲನೂ ಕೂಡ ನೋಡಿಕೊಂಡು ನೈಟ್ ಬಂದು ಸ್ಟೇ ಆಗಿ ಮಾರ್ನಿಂಗ್ ಚೆನ್ನಾಗಿದ್ದೆಲ್ಲ ಮಾಡಿಕೊಂಡು ಮಾರ್ನಿಂಗ್ ಮತ್ತು ಫ್ರೆಶಪ್ ಆಗಿ ದಸರಾ ನೋಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಇವತ್ತು ಮೈಸೂರು ದಸರಾ ಇದೆ ಮತ್ತು ನಾನು ಡ್ರೆಸ್ನ ಚೇಂಜ್ ಮಾಡಿಕೊಂಡೆ. ಸೊ ಇವತ್ತು ಮೈಸೂರು ದಸರಾ ಇದೆ. ಸೊ ತುಂಬಾ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ. ಲೈಫಲ್ಲಿ ಒಂದು ಸತಿ ಆದರೂ ಮೈಸೂರು ದಸರಾನ ನೋಡಲೇಬೇಕು. ತುಂಬಾ ಚೆನ್ನಾಗಿರುತ್ತೆ. ಹತ್ತಿರದಿಂದ ಅಂಬಾರಿನ ನೋಡೋದಾಗಿರ್ಬೋದು, ಚಾಮುಂಡೇಶ್ವರಿ ಅಮ್ಮನ ದರ್ಶನ ಮಾಡೋದಾಗಿರ್ಬೋದು, ತುಂಬಾ ಒಂದು ಅಮೇಝಿಂಗ್ ಫೀಲ್, ಗೂಸ್ ಬಂಪ್ಸ್ ಬಂದಂಗೆ ಆಗುತ್ತೆ ಒಂದು ಹತ್ತಿರದಿಂದ ಅಂಬಾರಿನ ನೋಡಿದಾಗ. ತುಂಬಾ ಚೆನ್ನಾಗಿತ್ತು. ಸೊ ಬೆಳಿಗ್ಗೆ ನಾನು ಸುತ್ತೂರು ಮಠದ್ದು ನಿಮಗೊಂದು ವ್ಯೂನ ತೋರಿಸ್ತಾ ಇದ್ದೀನಿ. ಎಷ್ಟು ಜನ ನೋಡ್ಬೋದು ನೀವು ಇಲ್ಲಿ ದಸರಾ ಟೈಮಲ್ಲಿ. ಮೈಸೂರು ಸಿಕ್ಕಾಪಟ್ಟೆ ಜನ. ಸೊ ತುಂಬ ಕಡೆಯಿಂದ ಆಲ್ಮೋಸ್ಟ್ ಮೈಸೂರಿನಲ್ಲಿರೋರೇ ದಸರಾನ ನೋಡಿರಲ್ಲ ಅಂತ ಅನಿಸುತ್ತೆ. ಹೊರಗಡೆಯಿಂದ ಬಂದಿರೋರೇ ಸಿಕ್ಕಾಪಟ್ಟೆ ಜನ. ಸೊ ನಾವಿವತ್ತು ದಸರಾ ನೋಡೋದಕ್ಕೆ ಅಂತ ಹೇಳಿ ಹೊರಡ್ತಾ ಇದ್ವಿ. ಸೊ ಎಲ್ಲರೂ ಕೂಡ ಹೋಗಿದ್ವಿ. ಮುಂಚೆನೇ ಟಿಕೆಟ್ನ ನಾವು ಬುಕ್ ಮಾಡ್ಕೊಂಡಿದ್ವಿ. ಟಿಕೆಟ್ ಇದ್ರೇ ದಸರಾ ನೋಡೋಕ್ಕಾಗುತ್ತೆ, ಇಲ್ಲಾಂದರೆ ಲಿಟ್ರಲಿ ನೋಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಷ್ಟು ಕ್ರೌಡು. ಸೊ ನಮ್ಗಲ್ಲಿ ನೋಡೋದಕ್ಕೆ ಆಗೋಲ್ಲ. ಸೊ ನಾವು ಮುಂಚೆನೇ ನಮಗೆ ಟಿಕೆಟ್ ಸಿಕ್ಕಿತ್ತು. ಸೊ ಹಾಗಾಗಿ ನಾವು ಡೈರೆಕ್ಟ್ ಪಾಸ್ ತೋರಿಸ್ಬಿಟ್ರೆ ಒಳಗಡೆನೇ ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಮೈಸೂರು ದಸರಾ ನೋಡೋದಕ್ಕೆ ಅಂತ ಹೇಳಿ ನಾವು ಇಲ್ಲೇ ಸುತ್ತೂರು ಮಠದಲ್ಲೇ ಕಾರ್ನ ಇಟ್ಟು ಆಟೋನ ಬುಕ್ ಮಾಡಿಕೊಂಡು ಹೋಗ್ತೀವಿ. ಯಾಕೆ ಅಂತಂದರೆ ಕಾರ್ನ ಅಲ್ಲಿ ಪಾರ್ಕ್ ಮಾಡೋದಕ್ಕೆ ಎಲ್ಲೂ ಕೂಡ ಸ್ಪೇಸ್ ಇಲ್ಲ, ಅಷ್ಟು ಎಲ್ಲ ಕಡೆ ಕೂಡ ರೋಡ್ನ ಬ್ಲಾಕ್ ಮಾಡಿದರು. ಸೊ ಹಂಗಾಗಿ ಆಟೋನ ಬುಕ್ ಮಾಡಿಕೊಂಡು ಇಲ್ಲೇ ಅರಮನೆ ನಿಯರ್ ಸ್ವಲ್ಪ ದೂರ ಅವರು ನಿಲ್ಲಿಸಿದ್ರು, ಅಲ್ಲಿಂದ ಸ್ವಲ್ಪ ಬೈ ವಾಕ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಇವತ್ತು ಮೈಸೂರು ದಸರಾ ಕಂಪ್ಲೀಟಾಗಿ ಹತ್ತಿರದಿಂದ ತೋರಿಸ್ತೀನಿ. ನೀವು ಕೂಡ ನೋಡಿ. ನ್ಯೂಸಲ್ಲಿ ನೋಡೋದೇ ಬೇರೆ ಆಗುತ್ತೆ, ನಾವು ಹತ್ತಿರದಿಂದ ಅಲ್ಲೇ ಒಂದು ಲೈವ್ ಆಗಿ ನೋಡೋದೇ ಬೇರೆ ಅಂತ ಅನಿಸುತ್ತೆ. ಲೈಫಲ್ಲಿ ಒಂದು ಸತಿ ಆದರೂ ನೋಡಲೇಬೇಕು. ಖಂಡಿತ ಯಾರಿಗಾದರೂ ನೆಕ್ಸ್ಟ್ ಟೈಮ್ ಚಾನ್ಸ್ ಸಿಕ್ಕರೆ ಹೋಗಿ ಬನ್ನಿ ಅಂತ ಹೇಳ್ತೀನಿ.
ಮೈಸೂರು ಅಂದ ತಕ್ಷಣವೇ ನೆನಪಾಗೋದು ಒಂದು ಒಡೆಯರ ಫ್ಯಾಮಿಲಿ ಅಂತ ಹೇಳ್ಬೋದು, ಅರಮನೆ. ಸೊ ಮೈಸೂರು ಅಂದ ತಕ್ಷಣ ಫಸ್ಟು ನೆನಪಾಗೋದೆ ಅರಮನೆ ಮತ್ತು ಅರಮನೆಯ ರಾಜ ಒಡೆಯರ ಫ್ಯಾಮಿಲಿ ಅಲ್ವಾ. ಸೊ ಆ ಒಂದು ಮೈಸೂರು ಅರಮನೆನ ನಾನು ಲಾಸ್ಟ್ ರತಿ ಎಲ್ಲ ಬಂದಾಗ ಕೂಡ ನೋಡಿದ್ದೆ. ಅರಮನೆ ಒಳಗಡೆ ಹೇಳೋ ಅವಶ್ಯಕತೆ ಇಲ್ಲ, ತುಂಬಾ ಅಮೇಝಿಂಗ್ ಆಗಿದೆ. ಸೊ ಬಟ್ ದಸರಾನ ಯಾವತ್ತೂ ಕೂಡ ನೋಡಿರಲಿಲ್ಲ, ಬರೀ ನ್ಯೂಸಲ್ಲಿ ನೋಡ್ತಾ ಇದ್ವಿ, ಅಂಬಾರಿ ಹೋಗೋದೆಲ್ಲ ನ್ಯೂಸಲ್ಲಿ ನೋಡ್ತಾ ಇದ್ವಿ. ಬಟ್ ಲೈವ್ ಆಗಿ ಒಂದು ಸತಿ ನೋಡಿದೆ ಅಲ್ವಾ, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ತು, ಅಷ್ಟು ಅಮೇಝಿಂಗ್ ಆಗಿತ್ತು. ಬನ್ನಿ ನಿಮಗೆ ಲೈವ್ ಆಗಿ ಯಾವ ರೀತಿ ಅಂಬಾರಿ ಹತ್ತಿರದಿಂದ ಎಷ್ಟು ಹತ್ತಿರದಿಂದ ನೋಡಿದೆ ಏನು ಎತ್ತ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ಟಿಕೆಟ್ ಇರೋರಿಗೇನೆ ಅಂತ ಹೇಳಿ ಸಪ್ರೇಟಾಗಿ ಲೈನ್ನ ಬಿಡ್ತಾಯಿದ್ರು. ಸೊ ಒಳಗಡೆ ಎಷ್ಟು ನೀಟಾಗಿ ಅರೇಂಜ್ಮೆಂಟ್ ಮಾಡಿದ್ರು ಅಂದರೆ ಯಾರಿಗೂ ಕೂಡ ಕಾಣಿಸಲ್ಲ ಅಂತ ಅನ್ನೋ ಹಾಗೆ ಎಲ್ಲ, ಅಷ್ಟು ಸ್ಟೆಪ್ ಬೈ ಸ್ಟೆಪ್ ಸೀಟ್ಗಳನ್ನ ಹಾಕಿ ಮತ್ತು ಚೇರ್ಗಳನ್ನ ಹಾಕಿ ತುಂಬಾ ನೀಟಾಗಿ ಒಂದು ಲೈವ್ ಆಗಿ ನಾವು ಅಂಬಾರಿ ಮತ್ತು ಸ್ತಬ್ಧ ಚಿತ್ರಗಳೇನು ಬರುತ್ತೆ ಅದೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಸೊ ಒಳಗಡೆ ಹೋಗ್ತಾನೆ ನೋಡ್ಬೋದು ನೀವು ಇಲ್ಲಿ ಎಷ್ಟೊಂದು ಕ್ರೌಡ್ ಇದೆ ಅಂತ ಹೇಳಿ. ಲಾಸ್ಟಿಗೆ ಸ್ವಲ್ಪ ಬೇಗ ನಾವೆಲ್ಲ ಹೋಗಿದ್ದು 12 o'clock ಆಗಿತ್ತು. ಸೊ 1 ಗಂಟೆ 1:30 ಬಂದವರಿಗೆ ಯಾರಿಗೂ ಕೂಡ ಟಿಕೆಟ್ ಇದ್ರೂ ಕೂಡ ಒಳಗಡೆ ಬಿಟ್ಟಿಲ್ಲ. ಯಾಕೆ ಅಂತಂದರೆ ಅಷ್ಟು ಕ್ರೌಡ್ ಆಗಿಬಿಡತ್ತೆ ಒಳಗಡೆ ಅವರೆಲ್ಲ ಏನು ಮಾಡ್ತಾರೆ, ಜಾಸ್ತಿ ಕ್ರೌಡ್ ಆಗೋ ರೀತಿಯಲ್ಲಿ ನೋಡಲ್ಲ. ಮಿನಿಮಮ್ ಆ ಒಂದು ಸ್ಪೇಸಲ್ಲಿ ಎಷ್ಟು ಜನ ಕೂತ್ಕೋಬೋದು, ಎಷ್ಟು ಜನ ಅದು ಕೂತ್ಕೊಳ್ಳೋದಕ್ಕೆ ಅಲ್ಲಿ ಸಾಧ್ಯ ಇದೆ ಅಷ್ಟು ಜನ ಮಾತ್ರ ಒಳಗಡೆ ಬಿಡ್ತಾರೆ. ಹೆವಿ ಕ್ರೌಡ್ನ ಒಳಗಡೆ ಬಿಡೋದಿಲ್ಲ. ಕೂಡ ಮೈಸೂರು ದಸರಾದಲ್ಲಿ ಅಭಿಷೇಕ ಬಂಧುಗಳೇ, ಈಗ ಶೇಕಡ 30ರಿಂದ ಶೇಕಡ 50ರವರೆಗೆ ವಾರ್ಷಿಕ ಉಳಿತಾಯ ಸಾಧ್ಯವಾಗುತ್ತಿದೆ. ಒಟ್ಟಾರೆ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗಿದೆ. ಕರ್ನಾಟಕ ಸರ್ಕಾರದ ಸ್ತ್ರೀ ಸಬಲೀಕರಣದತ್ತ ದಿಟ್ಟ ಹೆಜ್ಜೆಯಾಗಿರುವ ಶಕ್ತಿ ಯೋಜನೆ ಪ್ರತಿಷ್ಠಿತ ವಿಶ್ವದಾಖಲೆಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮತ್ತು ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ದಾಖಲಾದ ಕರ್ನಾಟಕ ಸರ್ಕಾರದ ಸಾಮಾಜಿಕವಾಗಿ ಹಿರಿಯ ಮಹಿಳೆಯರಿಗಾಗಿ ಮಹತ್ವಪೂರ್ಣ ಯೋಜನೆ ಪ್ರತಿ ಕುಟುಂಬಕ್ಕೆ ಮತ್ತು ಅವರ ಚಿಕಿತ್ಸೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಮುಖ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ತನ್ನ ಅಂದರೆ ಹೆಚ್ಚಾಗಿ ಗಮನಕ್ಕೆ ಬಾರದ ಕಲಿಕಾ ನ್ಯೂನತೆ ಎಂಬ ಮಹತ್ವದ ಸಮಸ್ಯೆಯ ಮೇಲೆ ಬೆಳಕು ಚೆಲ್ಲುತ್ತಿದೆ. ಮತ್ತೊಂದು ನಗಾರಿ ಕಲಾವಿದರ ತಂಡ ಸಾಕ್ತಾ ಇದೆ. ಮುಂದಿನ ಅಲ್ಪಸಂಖ್ಯಾತರ ಕಲ್ಯಾಣ ಪರಸ್ಪರ ಸಹಾಯ, ಕೈ ಹಿಡಿದು ಬೆಳೆಯುವ ಮತ್ತು ಬೆಳೆಸುವ ಹಂಬಲವೇ ಕಲ್ಯಾಣ ಇಲಾಖೆಯ ಮೊದಲ ಗುರಿ. ಕಾಡುತ್ತಲಿರುವ ಬಡತನ, ನಿರುದ್ಯೋಗ, ಅಶಿಕ್ಷಣದ ಕೊರತೆಗಳನ್ನು ನಿವಾರಿಸಿ ಭವಿಷ್ಯದ ಉತ್ತಮ ಪ್ರಜೆಗಳನ್ನು ರೂಪಿಸುವುದೇ ಇಲಾಖೆಯ ಪ್ರಮುಖ ಆದ್ಯತೆಯಾಗಿದೆ. ಕರ್ನಾಟಕ ಸರ್ಕಾರದ ಪರಿಪಕ್ವ ಮಾರ್ಗದರ್ಶನದಲ್ಲಿ ಪರಿಪೂರ್ಣತೆಯೆಡೆಗೆ ಸೊ ನಾವಿವಾಗ ಜಸ್ಟು ಮೈಸೂರು ದಸರಾ ಎಲ್ಲ ನೋಡ್ಕೊಂಡು ಬಂದ್ವಿ. ಸೊ ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಏನೋ ಅಂತ ಯೋಚನೆ ಮಾಡ್ತಿದ್ದೀವಿ, ನೋಡಬೇಕು ಲೈಟಿಂಗ್ಸ್ ಏನಾದ್ರು. ಅಂಬಾರಿ ಎಲ್ಲ ಫೈನಲಿ ನೋಡ್ಕೊಂಡು ಬಂದ್ವಿ. ನಿಜವಾಗ್ಲೂ 2 ಕಣ್ಣು ಸಾಕಾಗಲ್ಲ ನೋಡೋದಕ್ಕೆ, ಅಷ್ಟು ಅದ್ಭುತವಾಗಿರುವಂತಹ ಒಂದು ಮೆಮೊರಿ ಅಂತ ಹೇಳ್ಬೋದು. ಸೊ ಯಾಕಂದರೆ ಅಲ್ಲಿ ಲೈವಾಗಿ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಆ ಒಂದು ಅಂಬಾರಿ ಆಗಿರ್ಬೋದು, ಆ ಒಂದು ಚಾಮುಂಡೇಶ್ವರಿ ಅಮ್ಮನ ಮೂರ್ತಿ ಆಗಿರ್ಬೋದು, ಎಷ್ಟು ನೋಡೋದಕ್ಕೆ 2 ಕಣ್ಣು ಸಾಲಲ್ಲಪ್ಪ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅಷ್ಟು ಚೆನ್ನಾಗಿ ಆ ಅರ್ಜುನ ಆನೆಗೂ ಕೂಡ ಅಷ್ಟು ಅಭಿಮನ್ಯು ಆನೆಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನಿಜವಾಗ್ಲೂ ಅಮೇಝಿಂಗ್. ಲೈಫಲ್ಲಿ ಒಂದು ಸತಿ ಆದರೂ ನೋಡಿ ಮಿಸ್ ಮಾಡ್ಕೋಬಿಡಿ.
ಸೊ ಮೈಸೂರಲ್ಲಿ ಇರೋರು ಖಂಡಿತ ನೋಡಿ ಬಿಡಬೇಡಿ, ಯಾಕಂದರೆ ಅಷ್ಟು ಒಂದು ಒಳ್ಳೆ ಒಂದು ಮೆಮೊರಿ ಅಂತ ಹೇಳ್ಬೋದು. ಒಂದ್ಸತಿ ನೋಡಲೇಬೇಕು. ಸೊ ನಾವು ಮತ್ತೆ ಸುತ್ತೂರು ಮಠಕ್ಕೆ ಬಂದ್ವಿ, ಕಾರನ್ನ ತೊಗೊಂಡು ಹೋಗೋಣ ಅಂತ ಹೇಳಿ. ಸುತ್ತೂರು ಮಠದಲ್ಲೇ ಒಂದು ಲಕ್ಷ್ಮೀ ಪಾದ ಅಂತ ಹೇಳಿ, ಚಾಮುಂಡೇಶ್ವರಿ ಪಾದ ಅಂತ ಹೇಳಿ ಟೆಂಪಲ್ ಇದೆ. ಸೊ ಅಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಪಾದ ಇಟ್ಟು ಪೂಜೆನ ಮಾಡ್ತಾರೆ. ಸೊ ಅಲ್ಲಿ ಕೂಡ ನಾವು ನಮಸ್ಕಾರ ಮಾಡೋಣ ಅಂತ ಹೇಳಿ ಬಂದಿದ್ವಿ. ಸೊ ಅಲ್ಲೂ ಕೂಡ ನಮಸ್ಕಾರ ಮಾಡ್ಕೊತಾ ಇದ್ವಿ. ಸೊ ನಮಸ್ಕಾರ ಎಲ್ಲ ಮಾಡಿಕೊಂಡು ಹೊರಗಡೆ ಹೋಗ್ತಾನೆ ಅಲ್ಲೊಂದು ಮಟ್ಕ ಚಾಯ್ ಅಂತ ಇತ್ತು. ಸೊ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು, ಯಾಕಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಬೇರೆ ಆಗಿಬಿಟ್ಟಿತ್ತು ಬೆಳಿಗ್ಗೆಯಿಂದ. ಸಿಕ್ಕಾಪಟ್ಟೆ ಅಂದರೆ ಒಳಗಡೆ ಹೋದಾಗ ಸ್ತಬ್ಧ ಚಿತ್ರಗಳು ಸ್ವಲ್ಪ ಜಾಸ್ತಿ ಇರುತ್ತೆ, ಅದೆಲ್ಲ ನೋಡೋದಕ್ಕೆ ಸ್ವಲ್ಪ ತುಂಬಾ ಟೈಮ್ ಹಿಡಿಯುತ್ತೆ. ಲಾಸ್ಟಿಗೆ ನಿಮಗೆ 4 o'clock 4:30ಗೆಲ್ಲ ಅಂಬಾರಿ ಬರುತ್ತೆ. ಸೊ ಅಲ್ಲಿವರೆಗೂ ನಾವು ಸ್ತಬ್ಧ ಚಿತ್ರಗಳನ್ನ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಕೂತ್ಕೊಂಡು ನಮಗೂ ಬೇಜಾರಾಗಿಬಿಟ್ಟಿತ್ತು. ಸೊ ಲಾಸ್ಟಿಗೆ ಒಂದು ಮಸ್ತ್ ಚಾನ ಕುಡ್ಕೊಂಡು ಮತ್ತು ಲೈಟಿಂಗ್ಸ್ ಎಲ್ಲ ನೋಡೋಣ ಕಂಪ್ಲೀಟಾಗಿ ಅಂತ ಹೇಳಿ ಹೋಗ್ತಾ ಇದ್ವಿ. ಸೊ KRSಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಟೈಮ್ ತುಂಬಾ ಲೇಟ್ ಆಗಿಬಿಟ್ಟಿತ್ತು. KRS ಮತ್ತು ಮೈಸೂರಿಂದ ಸ್ವಲ್ಪ ದೂರ ಹೋಗಬೇಕು. ಸೊ ಹಾಗಾಗಿ ಲೈಟಿಂಗ್ಸ್ ಎಲ್ಲ ನೋಡೋಣ ಇವತ್ತು, ನಾಳೆ KRS ಹೋಗೋಣ ಅಂತ ಹೇಳಿ ಕಂಪ್ಲೀಟ್ ಇವತ್ತು ಲೈಟಿಂಗ್ಸ್ ನೋಡೋದಕ್ಕೆ ಅಂತ ಹೇಳಿ ಹೊರಟಿದ್ವಿ. ಲೈಟಿಂಗ್ಸ್ ನಾನು ಶಾರ್ಟ್ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಶೇರ್ ಮಾಡಿದ್ದೀನಿ. ತುಂಬ ಲೈಟಿಂಗ್ಸ್ ಅಪ್ಪ, ನಮಗೆ ಎಷ್ಟು ರೋಡ್ ಗೊತ್ತೋ ಅಷ್ಟು ರೋಡಲ್ಲಿ ನಾವೆಲ್ಲ ಹೋಗಿ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನು ಮೈಸೂರು ತುಂಬಾ ದೊಡ್ಡದಾಗಿದೆ. ಸೊ ಇನ್ನೂ ಸಿಕ್ಕಾಪಟ್ಟೆ ಲೈಟಿಂಗ್ಸ್ ಇತ್ತು. ಮ್ಯಾಕ್ಸಿಮಮ್ ನಾನು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ನಿಮಗೆ. ಸೊ ಹಂಗೇ ನಮ್ಮದು ಇದು ಟ್ರಿಪ್ ಬಂದು ಕಂಪ್ಲೀಟ್ ಮೈಸೂರು ಟ್ರಿಪ್ ಆಗಿರುತ್ತೆ. 5 days ಅಷ್ಟೇ. ಮೈಸೂರಲ್ಲಿ ಏನೇನಿದೆ ಎಲ್ಲನೂ ನೋಡ್ಕೊಂಡು ಬರೋಣ ಆರಾಮಾಗಿ ಅಂತ ಹೇಳಿ ಬಂದಿರುವಂಥದ್ದು. ಮತ್ತು ನೆಕ್ಸ್ಟ್ ನಾವು ಯಾವ ಪ್ಲೇಸಿಗೂ ಹೋಗಿಲ್ಲ, ಬರೀ ಮೈಸೂರಲ್ಲಿ ಏನಿದೆ ಚಾಮುಂಡಿ ಬೆಟ್ಟ, ಆಮೇಲೆ ಮೈಸೂರು ದಸರಾ, ಆಮೇಲೆ ಇದೆ ಬರೋವಾಗ ನೋಡಿದ್ವಿ ಅಲ್ವಾ, ಸೊ ಶ್ರೀರಂಗಪಟ್ಟಣ ಮತ್ತು ಮೇಲ್ಕೋಟೆ, ಸೊ ಹಂಗೇ ಗೌಡ್ಗೆರೆ ಅಮ್ಮನ ದೇವಸ್ಥಾನ ಇದೆ ಅಲ್ಲಿ. ಸೊ ಕಂಪ್ಲೀಟ್ ಮೈಸೂರೇ ನಾವು ಎಕ್ಸ್ಪ್ಲೋರ್ ಮಾಡಿರುವಂಥದ್ದು. ಸೊ ಮತ್ತೆ ಬರುತ್ತೆ ನಿಮಗೆ ಇನ್ನೂ ಒಂದು ವಿಡಿಯೋ ಬರ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಂಪ್ಲೀಟಾಗಿ ನಾವೆಲ್ಲೆಲ್ಲಿ ಹೋಗಿದ್ವಿ ಅಂತ ಹೇಳಿ ತೋರಿಸ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ನಿಮಗೆ ಮೈಸೂರು ದಸರಾನ ತೋರಿಸಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ದಸರಾ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.